ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯ ತನ್ನ ತಂಗಿ ಪೂಜಾಳ ಮದುವೆಯ ಕುರಿತು ಇಂಟ್ರೆಸ್ಟಿಂಗ್ ಎಪಿಸೋಡ್ ಸಾಗ್ತಾ ಇದೆ. ಒಂದು ಕಡೆ ಪೂಜಾಳ ಮದುವೆ ಮಾಡಲು ಭಾಗ್ಯ ಎಲ್ಲಿಲ್ಲದ ಕಷ್ಟಪಡ್ತಾ ಇದ್ದಾಳೆ. ಬಂದಿದ್ದ ಒಂದು ಸಂಬಂಧವು ಮುರಿದು ಹೋಯಿತು. ಮತ್ತೊಂದೆಡೆ ತಾಂಡವ್ ಮದುವೆ ವಿಚಾರದಲ್ಲಿ ಹುಳಿ ಹಿಂಡ್ತಾ ಇದ್ದಾನೆ. ಭಾಗ್ಯ ನಿನಗೆ ಒಳ್ಳೆಯ ಹುಡುಗನ ಹುಡುಕಿ ನಾನೇ ಮದುವೆ ಮಾಡಿಸ್ತೇನೆ ಎಂದು ಪೂಜಾಗೆ ಮಾತು ಕೊಟ್ಟಿದ್ದಾಳೆ. ಇದರ ಮಧ್ಯೆ ತಾಂಡವ್ ಬಂದು ಪೂಜಾ ಪಾರ್ಕ್ನಲ್ಲಿ ಕಿಶನ್ ಜೊತೆ ಮಾತನಾಡುತ್ತಿರುವುದನ್ನ ಭಾಗ್ಯ ಮನೆಯಲ್ಲಿ ಹೇಳಿದ್ದಾನೆ. ಈ ವಿಷಯದ ಕುರಿತು ಭಾಗ್ಯ ತಾಯಿ ಅಸಮಾಧಾನ ವ್ಯಕ್ತಪಡಿಸಿದ್ರೆ, ಭಾಗ್ಯ ಮತ್ತು ಅತ್ತೆ ಕುಸುಮ ಹೊಸ ಪ್ಲಾನ್ ಮಾಡಿದ್ದಾರೆ. ನಾವ್ಯಾಕೆ ಆ ಹುಡುಗನನ್ನ ಒಂದು ಸಲ ಭೇಟಿ ಮಾಡಬಾರದು ಎಂದು ಅತ್ತೆ ಕುಸುಮಾಗೆ ಹೇಳುತ್ತಾಳೆ ಭಾಗ್ಯ. ಭಾಗ್ಯಳ ಮಾತು ಕುಸುಮಾಗೂ ಸರಿ ಎನಿಸುತ್ತೆ. ಆದ ಒಳ್ಳೆಯವನ ಅಥವಾ ಕೆಟ್ಟವನ, ಪೂಜಾಳಿಗೆ ಸರಿಯಾದ ಜೋಡಿಯ ಎಂಬುದನ್ನು ತಿಳಿಯಲು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಇದಕ್ಕಾಗಿ ಸ್ವತಃ ಕುಸುಮಾ ಅವರೇ ಅಖಾಡಕ್ಕೆ ಇಳಿದಿದ್ದಾರೆ. ಕುಸುಮಾ ಕಿಶನ್ ನಡೆಸುತ್ತಿರುವ ಜಿಮ್ಗೆ ತೆರಳಿದ್ದಾರೆ. ನಾನು ಜಿಮ್ಗೆ ಸೇರಬೇಕು ಎಂದು ಸೀರೆಯಲ್ಲಿಯೇ ಕುಸುಮಾ ಜಿಮ್ಗೆ ಬಂದಿದ್ದಾರೆ. ಜಿಮ್ನ ಲೇಡಿ ಟ್ರೈನರ್ ಒಬ್ಬರು ಸೀರೆಯಿಟ್ಟು ಬಂದ ಕುಸುಮರನ್ನ ತಡೆದು, ಇಲ್ಲಿ ಈ ತರ ಸೀರೆಯಿಟ್ಟು ಜಿಮ್ ಮಾಡುವ ಹಾಗಿಲ್ಲ, ಜಿಮ್ ಉಡುಪುಗಳನ್ನೇ ಧರಿಸಿ ಬರಬೇಕು ಎಂದಿದ್ದಾಳೆ. ಅಷ್ಟಕ್ಕೆ ಕುಪಿತಗೊಂಡ ಕುಸುಮಾ, ನಾನು ಸೀರೆಯಲ್ಲಿಯೇ ಜಿಮ್ ಮಾಡುವೆ ಏನಿವಾಗ ಎಂದು ಗದರಿದ್ದಾಳೆ. ಏನಾದ್ರೂ ಮಾಡ್ಕೊಂಡು ಹೋಗಿ ಎಂದು ಟ್ರೈನರ್ ಬೇರೆ ಕಡೆ ಹೋಗಿದ್ದಾಳೆ. ಇನ್ನು ಸೀರೆ ಧರಿಸಿಯೇ ಸೈಕ್ಲಿಂಗ್ ಮಾಡಲು ಕುಸುಮಾ ಟ್ರೈ ಮಾಡಿದ್ದಾರೆ. ಟ್ರೈನರ್ನ ಕರೆದು ಇದನ್ನು ಹೇಗೆ ಓಡಿಸುವುದೆಂದು ಕೇಳಿದ್ದಾಳೆ. ಸೀರೆ ಧರಿಸಿ ವ್ಯಾಯಾಮ ಮಾಡಲು ಕಷ್ಟ ಎಂದಿದ್ದಾಳೆ. ಈ ಸಂದರ್ಭ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದೆ. ಅಷ್ಟರಲ್ಲಿ ಅದೇ ಸ್ಥಳಕ್ಕೆ ಜಿಮ್ ಮಾಲೀಕ ಕಿಶನ್ ಎಂಟ್ರಿ ಆಗಿದೆ. ಕಿಶನ್ ನ ನೋಡ್ತಿದ್ದಂತೆ ಕುಸುಮಾಗೆ ಆ ಹುಡುಗ ಇಷ್ಟವಾಗಿದ್ದಾನೆ. ಆತ ವರ್ತಿಸಿದ ರೀತಿಗೆ ಹಿರಿಯರ ಜೊತೆಗೆ ಹೇಗೆ ನಡೆದುಕೊಳ್ಬೇಕು ಎಂಬುದನ್ನ ನೋಡಿ ಕುಸುಮಾ ಫಿದಾ ಆಗಿದ್ದಾಳೆ. ಅಷ್ಟೇ ಅಲ್ಲದೆ ಜಿಮ್ ಲೇಡಿ ಟ್ರೈನರ್ ಒಬ್ಬಳು ಕಿಶನ್ಗೆ ಪ್ರಪೋಸ್ ಮಾಡ್ತಾಳೆ. ಇದನ್ನು ಅಲ್ಲೇ ಕುಸುಮಾ ಕೇಳಿಸಿಕೊಳ್ತಾಳೆ. ಆಗ ಕಿಶನ್ ಈ ಬಗ್ಗೆ ಒಳಗಡೆ ಮಾತನಾಡೋಣ ಎಂದು ಆಕೆಯನ್ನ ಕರೆದುಕೊಂಡು ಹೋಗ್ತಾನೆ. ನಾನು ಇಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನ ಮಾತಾಡ್ತಾ ಇರೋದು ಲವ್ ಇದೆ ಅಂತ ಅಲ್ಲ, ಅಲ್ಲಿ ಬೇರೆಯವರ ಎದುರು ನಿಮಗೆ ಅವಮಾನ ಆಗ್ಬಾರ್ದು ಅಂತ ಎಂದು ಹೇಳಿದ್ದಾನೆ. ಆದ್ರೆ ಈ ಎಲ್ಲ ಸಂಭಾಷಣೆಯನ್ನ ಕುಸುಮಾ ಮೆತ್ತಗೆ ಕೇಳಿಸಿಕೊಳ್ತಾ ಇರುತ್ತಾಳೆ. ಬಳಿಕ ಕುಸುಮಾ ಅವರಿಗೆ ಭಾಗ್ಯಳ ಫೋನ್ ಬಂದಿದೆ. ಹೇಗಿದ್ದಾನೆ ಹುಡುಗ ಎಂದೆಲ್ಲ ವಿಚಾರಿಸಿದ್ದಾಳೆ. ಕುಸುಮಾ ಸಹ ಕಿಶನ್ ಬಗ್ಗೆ ಒಳ್ಳೆಯ ಒಪಿನಿಯನ್ ಹೇಳಿದ್ದಾಳೆ. ಒಳ್ಳೆಯ ನಡತೆ ಗುಣ ಹೊಂದಿದ್ದಾನೆ ಎಂದು ಕುಸುಮಾ ಕಿಶನ್ ಅನ್ನ ಹಾಡಿ ಹೊಗಳಿದ್ದಾಳೆ. ಒಟ್ಟಿನಲ್ಲಿ ಪೂಜಾಳಿಗೆ ಒಳ್ಳೆಯ ಹುಡುಗನೇ ಸಿಕ್ಕ ಅನ್ನೋ ಖುಷಿಯಲ್ಲಿ ಕುಸುಮಾ ಮತ್ತು ಭಾಗ್ಯ ಇದ್ದಾರೆ. ಈ ಮೂಲಕ ಪೂಜಾ ಕಿಶನ್ ಮದುವೆ ನಡೆಯುವುದು ಬಹುತೇಕ ಖಚಿತವಾಗಿದೆ. ಆದ್ರೆ ಇದನ್ನು ತಪ್ಪಿಸಲು ಕಾದು ಕುಳಿತಿರುವ ತಾಂಡವ್ ಏನೆಲ್ಲ ಮಾಡ್ತಾನೆ ಎಂಬುದು ನೋಡ್ಬೇಕಿದೆ.